ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ದೇವರನ್ನು ಸ್ತುತಿಸುವುದು ಅದಮ್ಯವಾದ ಬಲವನ್ನು ಹೊಂದಿರುತ್ತದೆ. ಈ ದಿನದ ದೇವರ ವಾಕ್ಯ, ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಮಲಾಕಿಯ 3ನೇ ಅಧ್ಯಾಯ 16ನೇ ವಚನ. ಮಹಿಮೆಯ ಸಿಂಹಾಸನದಿಂದ ನಿತ್ಯ ಬೆಳಕಿನ ಕಿರಣಗಳನ್ನು ಕೂಡಿಸಿಟ್ಟುಕೊಳ್ಳುವ ಮತ್ತು ಆ ಕಿರಣಗಳನ್ನು ತನ್ನ ಸ್ವಂತ ಹಾದಿಯಲ್ಲಿಯೂ ಮತ್ತು ತನ್ನ ಜೊತೆಯವರ ಹಾದಿಗಳಲ್ಲಿಯೂ ಪ್ರತಿಫಲಿಸುವಂತಹ ಸಂತೋಷದ ಕೃಪೆಯ ಅನುಗ್ರಹವನ್ನು ಕ್ರೈಸ್ತನಾದವನಿಗೆ ನೀಡಲಾಗಿದೆ. ಅವನ ಸುತ್ತಲಲ್ಲಿ ಇರುವವರಿಗೆ ನಿರೀಕ್ಷೆಯ ಉತ್ತೇಜನದ ಮಾತುಗಳನ್ನು ಆಡುತ್ತಾ, ದಯೆಯಿಂದ ಧೈರ್ಯ ಹೇಳುತ್ತಾ, ಅವರನ್ನು ಉತ್ತಮಗೊಳಿಸುತ್ತಾ, ಅಭಿವೃದ್ಧಿಪಡಿಸುತ್ತಾ, ಅವರಿಗೆ ಪರಲೋಕವನ್ನು ಅದರ ಮಹಿಮೆಯನ್ನೂ ತಿಳಿಸುತ್ತಾ, ಎಲ್ಲ ಲೌಕಿಕ ವಿಷಯಗಳಿಗಿಂತ ನಿತ್ಯವಾದದ್ದನ್ನು, ನಶಿಸದ ಬಾಧ್ಯತೆಯನ್ನು, ಸಿರಿಯನ್ನು ಹುಡುಕಬೇಕೆಂದು ಅವನು ನಡೆಸಲು ಶ್ರಮಿಸಬೇಕು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಎಂದು ಅಪೊಸ್ತಲನು ಹೇಳಿದ್ದಾನೆ. ನಾವು ಎಲ್ಲಿಗೇ ಹೋದರೂ ಕ್ರೈಸ್ತೀಯ ನಿರೀಕ್ಷೆಯನ್ನು ಮತ್ತು ಉಲ್ಲಾಸದ ಮನಸ್ಥಿತಿಯನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗಬೇಕು. ಆಗ ಕ್ರಿಸ್ತನಿಂದ ಹೊರಗಿರುವವರು ನಾವು ಹೇಳಿಕೊಳ್ಳುವ, ಪಾಲಿಸುವ ಧರ್ಮದಲ್ಲಿರುವ ಆಕರ್ಷಣೆಯನ್ನು ನೋಡುತ್ತಾರೆ. ಅಪನಂಬಿಗಸ್ತರು ನಮ್ಮ ನಂಬಿಕೆಯಲ್ಲಿನ ಸ್ಥಿರತೆಯನ್ನು ನೋಡುತ್ತಾರೆ. ಎಲ್ಲ ಪ್ರಕಾಶದ ಪ್ರಖರತೆಯೂ ಸಂತೋಷವೂ ಇರುವ ಸ್ಥಳವಾದ ಪರಲೋಕದ ಬಗೆಗಿನ ಹೆಚ್ಚು ಸ್ಪಷ್ಟವಾದ ದೃಷ್ಟಿಕೋನವನ್ನು ನಾವು ಹೊಂದಿರಬೇಕು. ಆ ಆಶೀರ್ವಾದದ ನಿರೀಕ್ಷೆಯ ಸರ್ವ ಸಂಪೂರ್ಣತೆಯ ಬಗ್ಗೆ ನಾವು ಹೆಚ್ಚು ತಿಳಿದುಕೊಳ್ಳಬೇಕು. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ನಾವು ನಿರಂತರವಾಗಿ ಉಲ್ಲಾಸದಲ್ಲಿದ್ದರೆ, ನಾವು ಸಂಧಿಸುವವರಿಗೆ ನಾವು ಧೈರ್ಯ ತುಂಬುವ ಮಾತುಗಳನ್ನು ಆಡಲು ಸಾಧ್ಯವಾಗುತ್ತದೆ. ನಂಬಿಗಸ್ತರು ಮತ್ತು ಅಪನಂಬಿಗಸ್ತರೊಂದಿಗಿನ ದೈನಂದಿನ ಸಹವಾಸದಲ್ಲಿ ಮಾತ್ರವಲ್ಲ, ಕೃತಜ್ಞತೆಯ ಮತ್ತು ಸಂತೋಷದ ಮಾತುಗಳ ಮೂಲಕ ಒಬ್ಬರನ್ನೊಬ್ಬರು ಉತ್ತೇಜಿಸುತ್ತಾ ದೇವರನ್ನು ನಾವು ಘನಪಡಿಸಬೇಕು. ಮತ್ತು ನಮ್ಮ ಸ್ವಂತ ಚೈತನ್ಯಕ್ಕಾಗಿ, ಉಲ್ಲಾಸಕ್ಕಾಗಿ ನಾವು ಒಟ್ಟಾಗಿ ಸೇರುವುದನ್ನು ಬಿಟ್ಟು ಬಿಡಬಾರದು ಮತ್ತು ನಾವು ಪಡೆದುಕೊಂಡಿರುವ ಸಾಂತ್ವನವನ್ನು ಇತರರಿಗೆ ನೀಡುವುದನ್ನು ಬಿಟ್ಟು ಬಿಡಬಾರದು. ವಾರದಿಂದ ವಾರಕ್ಕೆ ನಡೆಯುವ ಈ ಸಭೆಗಳಲ್ಲಿ ನಾವು ದೇವರ ಒಳ್ಳೆಯತನ ಮತ್ತು ಆತನ ಅಗಾಧವಾದ ಕೃಪೆ ಮತ್ತು ಜನರನ್ನು ಪಾಪದಿಂದ ರಕ್ಷಿಸುವ ಆತನ ಬಲದ ಬಗ್ಗೆ ಮಾತನಾಡಬೇಕು. ನಮ್ಮ ವಿಶಿಷ್ಟತೆಗಳಲ್ಲಿ, ನಮ್ಮ ಗುಣಸ್ವಭಾವದಲ್ಲಿ, ಮಾತುಗಳಲ್ಲಿ, ನಮ್ಮ ಮನಸ್ಥಿತಿಯಲ್ಲಿ ನಾವು ದೇವರಿಗೆ ಸೇವೆ ಸಲ್ಲಿಸುವುದು ಒಳ್ಳೆಯದು ಎಂಬುದಕ್ಕೆ ಸಾಕ್ಷಿಯಾಗಿರಬೇಕು. ಹೀಗೆ ನಾವು ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು ಎಂದು ಪ್ರಕಟಪಡಿಸುತ್ತೇವೆ. ನಮ್ಮ ಪ್ರಾರ್ಥನಾ ಸಭೆಗಳು ಮತ್ತು ಸಾಮಾನ್ಯವಾಗಿ ಒಟ್ಟಾಗಿ ಸೇರುವ ಸಭೆಗಳು ಸಹಾಯದ ಇಲ್ಲವೇ ಪ್ರೋತ್ಸಾಹದ ಸಮಯಗಳಾಗಿರಬೇಕು. ದೇವರ ವಿಷಯಗಳಲ್ಲಿ ಪ್ರತಿದಿನ ಹೊಸ ಅನುಭವವನ್ನು ಹೊಂದುವ ಮೂಲಕ ಮತ್ತು ಜನರ ಸಭೆಗಳಲ್ಲಿ ಆತನ ಪ್ರೀತಿಯ ಬಗ್ಗೆ ಮಾತನಾಡಲು ಹಿಂಜರಿಯದೆ ಇರುವ ಮೂಲಕ ಇದನ್ನು ಉತ್ತಮವಾಗಿ ಮಾಡಬಹುದು. ನಾವು ನಮ್ಮ ಬಗ್ಗೆ ಕಡಿಮೆ ಮಾತನಾಡಿ ಯೇಸುವಿನ ಬಗ್ಗೆ ಹೆಚ್ಚು ಆಲೋಚಿಸಿ ಮಾತನಾಡುವಾಗ ಆತನ ಪ್ರಸನ್ನತೆಯ ಅನುಭವವು ನಮ್ಮಲ್ಲಿ ಹೆಚ್ಚಾಗುತ್ತದೆ. ನಾವು ಆತನಲ್ಲಿ ನೆಲೆಸಿದಾಗ ನಾವು ಶಾಂತಿ, ನಂಬಿಕೆ ಮತ್ತು ಧೈರ್ಯದಿಂದ ತುಂಬಿರುತ್ತೇವೆ.
ಆಗ ನಾವು ಸಭೆ ಕೂಡಿದಾಗ ಇತರರು ನಮ್ಮ ಸ್ಪಷ್ಟವಾದ ಬಲವಾದ ಸಾಕ್ಷ್ಯದಿಂದ ಚೈತನ್ಯಗೊಳ್ಳುವಂತಹ ವಿಜಯಶಾಲಿ ಸಾಕ್ಷ್ಯವನ್ನು ಹೇಳಲು ಹೆಚ್ಚು ಸಾಕ್ಷಿಗಳು ನಮ್ಮಲ್ಲಿರುತ್ತವೆ. ಆತನ ಕೃಪಾವರದ ಮಹಿಮೆಯನ್ನು ಸ್ತುತಿಸುವುದನ್ನು ಸ್ವೀಕರಿಸಿ ಅದು ಕ್ರಿಸ್ತನಂತಹ ಜೀವನದಿಂದ ಬೆಂಬಲಿಸಲ್ಪಟ್ಟಾಗ ಅದು ಆತ್ಮವನ್ನು ರಕ್ಷಿಸುವುದಕ್ಕೆ ಕೆಲಸ ಮಾಡಲು ಅದಮ್ಯವಾದ ಬಲವನ್ನು ಹೊಂದಿಕೊಳ್ಳುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.